ಆತ್ಮೀಯ ಪ್ರೀತಿಪಾತ್ರರೆಲ್ಲರಿಗೂ ಕಾವ್ಯ ಗಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಆತ್ಮೀಯರೇ, ಇಂದು ನಾವು ಸರ್ವಜ್ಞರ ಒಗಟುಗಳು ಅಂದರೆ ಪ್ರಾಣಿ, ಮರ, ವಸ್ತುಗಳನ್ನು ಕುರಿತು ಸರ್ವಜ್ಞರ ಒಗಟುಗಳನ್ನು ಇಂದು ನಾವು ಬಿಡಿಸುತ್ತಾ ಮುಂದೆ ಸಾಗೋಣ. ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ, ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ, ಬಲ್ಲವರು ಹೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ, ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ, ಬಲ್ಲವರು ಹೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು ಕಲ್ಲು ಸುಟ್ಟ ಮೇಲೆ ನೀರು ಹಾಕಲಾಗಿ ಹೂವಿನಂತೆ ಅರಳಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನನ ಶಿಖರಕ್ಕೆ ಹಚ್ಚಲಾಗಿ ಹೂವಿನಂತೆ ಕಾಣುವುದು. ಆ ಪದಾರ್ಥವು ಯಾವುದೆಂಬುದನ್ನು ತಿಳಿದವರು ಹೇಳಿ ನೋಡೋಣ ಅಂತ ಸರ್ವಜ್ಞರು ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಕಲ್ಲು ಸುಟ್ಟ ಮೇಲೆ ನಾವು ಅದರ ಮೇಲೆ ನೀರು ಹಾಕಿದ್ರೆ ಅದು ಹೂವಿನಂತೆ ಅರಳುತ್ತೆ, ಎಲ್ಲರಿಗೂ ಬೇಕಾಗಿರುವಂಥದ್ದು. ಮಲ್ಲಿಕಾರ್ಜುನ ಶಿಖರಕ್ಕೆ ಹಚ್ಚಿದ್ರೆ ಅದು ಹೂವಿನಂತೆ ಕಾಣಿಸುತ್ತೆ. ಆ ಪದಾರ್ಥ ಯಾವುದೆಂಬುದನ್ನು ಹೇಳಿ ಅಂತ ಸರ್ವಜ್ಞರು ನಮಗೆ ಕೇಳ್ತಾರೆ. ಇದಕ್ಕೆ ಉತ್ತರ ಸುಣ್ಣ. ಸುಣ್ಣದ ಕಲ್ಲನ್ನು ತಂದು ಅದನ್ನು ನಾವು ಚೆನ್ನಾಗಿ ಸುಟ್ಟು ನೀರು ಹಾಕಿದರೆ ಅದು ಹೂವಿನಂತೆ ಅರಳಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಹಚ್ಚಿದಾಗ ಅದು ಹೂವಿನಂತೆ ಕಾಣಿಸುತ್ತದೆ ಎಂಬುದು ಈ ಒಗಟಿನ ಅರ್ಥವಾಗಿದೆ. ಮುಂದಿನ ಒಗಟು ಮರನೊತ್ತಿ ಬೇಯುವುದು ಉರಿತಾಕಿ ಬೇಯದದು, ಪುರಗಳ ನುಂಗಿ ಬೆಳಗುವುದು ಲೋಕದಲ್ಲಿ, ನರನಿದೇನೆಂಬೆ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಮರನೊತ್ತಿ ಬೇಯುವುದು ಉರಿತಾಕಿ ಬೇಯದದು, ಪುರಗಳ ನುಂಗಿ ಬೆಳಗುವುದು ಲೋಕದಲ್ಲಿ, ನರನಿದೇನೆಂಬೆ ಸರ್ವಜ್ಞ. ಈ ಒಗಟಿನ ಅರ್ಥವು ಮರಗಳಿಗೆ ಬಡಿದರೆ ಮರಗಳು ಸುಟ್ಟು ಹೋಗುತ್ತದೆ, ಉರಿಯಂತೆ ಕಂಡರೂ ಅದು ಉರಿಯುವುದಿಲ್ಲ. ಪಟ್ಟಣಗಳ ಮೇಲೆ ಬಡಿದರೆ ನಾಶವೇ ಆಗಿಬಿಡುತ್ತದೆ. ಬಹಳ ಸಪ್ಪಳ ಮಾಡುವುದು ಇದು ಯಾವುದು ಅಂತ ಸರ್ವಜ್ಞರು ಕೇಳ್ತಾರೆ. ಇದಕ್ಕೆ ಉತ್ತರ ಗುಡುಗು ಮಿಂಚು. ಹೇಗಪ್ಪ ಅಂತಂದರೆ, ಈಗ ಗುಡುಗು ಮಿಂಚು ಮರಗಳಿಗೇನಾದರೂ ಮಿಂಚು ಹೊಡೆದ್ರೆ ಮರಗಳೇ ಸುಟ್ಟು ಹೋಗ್ತವೆ. ಅದು ಉರಿಯಂತೆ ಕಾಣಿಸುತ್ತೆ, ಆದರೂ ಉರಿಯೋದಿಲ್ಲ. ಪಟ್ಟಣಗಳ ಮೇಲೆ ಏನಾದರೂ ಸಿಡಿಲು ಗುಡುಗು ಮಿಂಚು ಏನಾದರೂ ಬಂದರೆ ಅದು ನಾಶವಾಗಿ ಹೋಗುತ್ತೆ, ಬಹಳ ಸಪ್ಪಳ ಮಾಡುತ್ತೆ. ಅದು ಯಾವುದು ಅಂತ ಸರ್ವಜ್ಞರು ಕೇಳಿದ್ದಾರೆ. ಇದಕ್ಕೆ ಉತ್ತರ ಗುಡುಗು ಮಿಂಚು. ಮುಂದಿನ ಒಗಟು ಉರಿಬಂದು ಬೇಲಿಯನು ಹರಿದು ಹೊಕ್ಕದ ಕಂಡೆ, ಅರಿಯದಿದರ ಬಗೆಗೆ ಕವಿಕುಲ, ಶ್ರೇಷ್ಠರುಗಳೆಂದರಿದು ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಉರಿಬಂದು ಬೇಲಿಯನು ಹರಿದು ಹೊಕ್ಕದ ಕಂಡೆ, ಅರಿಯದಿದರ ಬಗೆಗೆ ಕವಿಕುಲ, ಶ್ರೇಷ್ಠರುಗಳೆಂದರಿದು ಪೇಳಿ ಸರ್ವಜ್ಞ. ಅಂದರೆ ಉರಿಯು ಸುತ್ತರಿದು ಬಂದು ಬೇಲಿಯನ್ನು ಕಿತ್ತಿ ಒಳಗೆ ಹೊಕ್ಕಿದ್ದನ್ನು ಕಂಡೆನು. ಇದು ವಿಚಾರಕ್ಕೆ ತೀವ್ರ ತಿಳಿಯಲಾರದು, ಜಾಣರಾದ ಕವಿಗಳು ಇದನ್ನು ಹೇಳಿರಿ ಎಂಬುದು ಈ ತ್ರಿಪದಿಯ ಅರ್ಥವಾಗಿದೆ. ಅಂದರೆ ಇದಕ್ಕೆ ಉತ್ತರ ಸೂರ್ಯನ ಕಿರಣಗಳು. ಹೇಗಪ್ಪ ಅಂತಂದರೆ, ಉರಿಯು ಸುತ್ತರಿದು ಅಂದರೆ ಸೂರ್ಯನ ಕಿರಣಗಳೇ ಉರಿ. ಇಲ್ಲಿ ಸೂರ್ಯನ ಕಿರಣಗಳನ್ನು ಉರಿಗೆ ಹೋಲಿಸಿದರೆ, ಸೂರ್ಯನ ಕಿರಣಗಳು ಬಂದು ಬೇಲಿಯನ್ನು ಕಿತ್ತಿ ಒಳಗೆ ಹೊಕ್ಕಿದ್ದನ್ನು ಕಂಡೆ. ಅಂದರೆ ಕಣ್ಣಿನ ರೆಪ್ಪೆಗಳನ್ನ ಬೇಲಿಗೆ ಹೋಲಿಸಿದರೆ, ಕಣ್ಣಿನ ರೆಪ್ಪೆಗಳ ಒಳಗೆ ಹೊಕ್ಕಿದ್ದನ್ನು ಕಂಡೆ ಎಂಬುದು ಈ ಒಗಟಿನ ಅರ್ಥವಾಗಿದೆ. ಇದನ್ನು ಕವಿಕುಲ, ಶ್ರೇಷ್ಠರುಗಳು ಎಂದು ಅರಿದವರು ಇದಕ್ಕೆ ಒಗಟನ್ನು ಬಿಡಿಸಿ ಅಂತ ಹೇಳಿ ಸರ್ವಜ್ಞರು ಈ ಒಗಟಿನ ಬಗ್ಗೆ ಹೇಳಿದ್ದಾರೆ. ಮುಂದಿನ ಒಗಟು ಅಂದರೆ ಕಾಲಿಲ್ಲದೆಲೆ ಹರಿಗು, ತೋಳಿಲ್ಲದೆಲೆ ಹೊರಗು, ನಾಲಿಗೆ ಇಲ್ಲದೆಲೆ ಉಳಿಯುವುದು ಕವಿಕುಲದ ಮೇಲುಗಳೇ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಕಾಲಿಲ್ಲದೆಲೆ ಹರಿಗು, ತೋಳಿಲ್ಲದೆಲೆ ಹೊರಗು, ನಾಲಿಗೆ ಇಲ್ಲದೆಲೆ ಉಳಿಯುವುದು ಕವಿಕುಲದ ಮೇಲುಗಳೇ ಪೇಳಿ ಸರ್ವಜ್ಞ. ಅಂದರೆ ಈ ಒಗಟಿನ ಅರ್ಥವು ಕಾಲು ಇಲ್ಲದೆ ನಡೆಯುವುದು, ತೋಳುಗಳಿಲ್ಲದೆ ಹೊರುವುದು ಅಂದರೆ ಭಾರ ಹೊರುವುದು, ನಾಲಿಗೆಯು ಇಲ್ಲದಿದ್ದರೂ ಮಾತನಾಡುವುದು, ಅದು ಯಾವುದು ಅಂತ ಈ ಒಗಟಿನ ಅರ್ಥವಾಗಿದೆ. ಇದಕ್ಕೆ ಉತ್ತರ
ಹೊಳೆ ಅಥವಾ ನದಿ. ಹೆಂಗಪ್ಪ ಅಂದರೆ ಅದು ಕಾಲಿರಲ್ಲ, ನದಿ ನಡೆಯುತ್ತೆ ಅಂದರೆ ಹರಿಯುತ್ತೆ. ತೋಳುಗಳಿರಲ್ಲ, ಹೊರುತ್ತೆ. ತುಂಬ ಕಸ ಕಡ್ಡಿಗಳನ್ನೆಲ್ಲ ಹೊತ್ಕೊಂಡು ಮುಂದೆ ಸಾಗುತ್ತೆ. ನಾಲಿಗೆ ಇಲ್ಲದಿದ್ದರೂ ಮಾತನಾಡುತ್ತೆ ಅಂದರೆ ಸಪ್ಪಳ ಮಾಡಿಕೊಂಡು ನದಿ ಹರಿಯುತ್ತೆ. ಇದಕ್ಕೆ ನದಿ ಅಥವಾ ಹೊಳೆ ಹರಿಯುತ್ತೆ. ಇದಕ್ಕೆ ಉತ್ತರ ಹೊಳೆ ಅಥವಾ ನದಿ. ಮುಂದಿನ ಒಗಟನ್ನು ನಾವು ಬಿಡಿಸ್ಬೇಕು ಅಂತ ಹೋದರೆ, ಇರಿದರೆಯೂ ಏರಿಲ್ಲ, ಹರಿದರೆಯೂ ಸೀಳಿಲ್ಲ, ತಿರಿಗೊಳಗೊಂಡು ಋಣವಿಲ್ಲ, ಕವಿಗಳಲ್ಲಿ ಹರಿದಿರಿದ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಇರಿದರೆಯೂ ಏರಿಲ್ಲ, ಹರಿದರೆಯೂ ಸೀಳಿಲ್ಲ, ತಿರಗೊಳಕೊಂಡು ಋಣವಿಲ್ಲ, ಕವಿಗಳಲ್ಲಿ ಹರಿದಿರಿದಿ ಪೇಳಿ ಸರ್ವಜ್ಞ. ಎಂದರೆ ಈ ಒಗಟಿನ ಅರ್ಥವು ಶಸ್ತ್ರದಿಂದ ಚುಚ್ಚಿದರೆ ಅದಕ್ಕೆ ಗಾಯವಾಗುವುದಿಲ್ಲ, ಹರಿದರೆ ಅದು ಸೀಳಾಗುವುದಿಲ್ಲ, ಅದನ್ನು ಕೈಗಡ ಇಸಿದುಕೊಂಡು ಹೋದರೆ ಋಣ ಅಂದರೆ ಸಾಲದಲ್ಲಿ ಅಂತಹ ವಸ್ತು ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಬೆಂಕಿ. ಹೇಗಪ್ಪ ಅಂತಂದರೆ ಶಸ್ತ್ರದಿಂದ ಚುಚ್ಚಿದರೆ ಅದಕ್ಕೆ ಗಾಯವಾಗುವುದಿಲ್ಲ. ನಾವು ಯಾವುದೇ ಚೂರಿ ಈ ಥರ ಏನರಿಂದ ನಾವು ಇರಿದ್ರೂ ಅದಕ್ಕೆ ಗಾಯ ಆಗೋದಿಲ್ಲ. ಅದನ್ನು ನಾವು ಹರಿದ್ರೆ ಅಂದರೆ ಜೋರಾಗಿ ನಿಲುವಾಗಿ ಹಿಂಗೆ ಹರಿದರೆ ಅದು ಸೀಳು ಆಗುವುದಿಲ್ಲ, ಮತ್ತೆ ಬಂದು ಸೇರುತ್ತೆ. ಅದನ್ನು ಕೈಗಡ ಇಸಿದುಕೊಂಡು ಹೋದರೆ ಋಣವಲ್ಲ ಅಂದರೆ ಸಾಲವಲ್ಲ. ಹೇಗಪ್ಪ ಅಂತಂದರೆ ಕೈಯಲ್ಲಿ ನಾವೇನಾದರೂ ಅದನ್ನು ಇಟ್ಕೊಳ್ಳೋಕ್ಕೆ ಹೋದರೆ ಅದು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ. ಅಂತಹ ವಸ್ತು ಯಾವುದಪ್ಪ ಅಂತಂದರೆ ಬೆಂಕಿ ಎಂಬುದು ಈ ಒಗಟಿನ ಅರ್ಥವಾಗಿದೆ. ಮುಂದಿನ ಒಗಟು ನೋಡಬೇಕು ಅಂದರೆ, ಆಡಿದರೆ ಹಾಡುವುದು, ಓಡಿ ಮರವನೇರುವುದು, ಕೂಡದೆ ಕೊಂಕಿ ನಡೆಯುವುದು, ಹರಿದರಿದು ಬಾಡದು ಸರ್ವಜ್ಞ. ಈ ಒಗಟನ್ನು ಮತ್ತೆ ಕೇಳೋಣ. ಆಡಿದರೆ ಹಾಡುವುದು, ಓಡಿ ಮರವನೇರುವುದು, ಕೂಡದೆ ಕೊಂಕಿ ನಡೆಯುವುದು, ಹರಿದರಿದು ಬಾಡದು ಸರ್ವಜ್ಞ. ಈ ಒಗಟಿನ ಅರ್ಥವು ಅದರ ಮೇಲೆ ಕೈ ಬೆರಳನ್ನಾಡಿಸಿದರೆ ಹಾಡುವುದು, ಓಡಿ ಮರವನ್ನು ಹತ್ತುವುದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಕೊಂಕಿ ಸಪ್ಪಳವನ್ನೇ ಮಾಡುವುದಿಲ್ಲ, ಅದು ಹರಿದರೆ ಬಾಡುವುದಿಲ್ಲ. ಆ ವಸ್ತು ಯಾವುದು ಎಂಬುದು ಈ ಒಗಟಿನ ಅರ್ಥ. ಇದಕ್ಕೆ ಉತ್ತರ ವೀಣೆಯ ತಂತಿ. ಈ ವೀಣೆಯ ತಂತಿಯ ಮೇಲೆ ನಾವು ಕೈ ಬೆರಳನ್ನಾಡಿಸಿದರೆ ಅದು ಸಪ್ಪಳ ಮಾಡಿ ಹಾಡುವುದು. ಓಡಿ ಮರವನ್ನು ಹತ್ತುವುದು ಅಂದರೆ ಓಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಕೊಂಕಿ ಸಪ್ಪಳವನ್ನೇ ಮಾಡುವುದಿಲ್ಲ. ನಾವು ಜೋರಾಗಿ ಏನಾದರೂ ಇದು ಮಾಡಿದ್ರೆ ಅದು ಸಪ್ಪಳನೂ ಸಹ ಮಾಡೋದಿಲ್ಲ. ಇದು ಹರಿದ್ರೂ ಬಾಡೋದಿಲ್ಲ. ಅಂತಹ ವಸ್ತು ವೀಣೆಯ ತಂತಿ ಎಂಬುದು ಈ ಒಗಟಿನ ಅರ್ಥವಾಗಿದೆ. ಮುಂದಿನ ಒಗಟು ಅಂದರೆ, ಕುತ್ತಿಗದು ಹರಿದಿಹುದು, ಮತ್ತೆ ಬರುತ್ತರ ಏಳುವುದು, ಕಿತ್ತು ಬಿಸಾಡಲು ನಡೆಯುವುದು, ಕವಿಜನರ ಅರ್ತಿಯಂ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಕುತ್ತಿಗದು ಹರಿದಿಹುದು, ಮತ್ತೆ ಬರುತ್ತರೇಳುವುದು, ಕಿತ್ತು ಬಿಸಾಡಲು ನಡೆಯುವುದು, ಕವಿಜನರ ಅರ್ತಿಯಂ ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು ಕತ್ತಿಗೆ ಹರಿದು ಹೋಗುವುದು, ಎಷ್ಟು ಸಾರಿ ಬೋಳಿಸಿದರೂ ಮತ್ತೆ ಮತ್ತೆ ಬೆಳೆಯುವುದು, ಅದನ್ನು ಕತ್ತರಿಸಿ ಒಗೆದರೂ ನಡೆಯುವುದು. ಜಾನರೇ ಆ ವಸ್ತು ಯಾವುದು ಅಂತ ಸರ್ವಜ್ಞರು ಕೇಳ್ತಾರೆ. ಇದಕ್ಕೆ ಉತ್ತರ ಕೂದಲು. ಕೂದಲು ಅಂದರೆ ಕತ್ತರಿಗೆ ಹರಿದು ಹೋಗುತ್ತೆ. ಇದು ಎಷ್ಟು ಸಾರಿ ಬೋಳಿಸಿದ್ರೂ ಮತ್ತೆ ಮತ್ತೆ ಬೆಳೆಯುತ್ತೆ, ಅದನ್ನು ಕತ್ತರಿಸಿ ಒಗೆದರೂ ನಡೆಯುವುದು ಅಂದರೆ ಗಾಳಿಗೆ ಹಾರಿಕೊಂಡು ಹೋಗುತ್ತೆ. ಇದು ಕೂದಲು ಎಂಬುದು ಈ ಒಗಟಿನ ಉತ್ತರ. ಮುಂದಿನ ಒಗಟು ಅಂತಂದರೆ, ಕಚ್ಚಿದರೆ ಕಚ್ಚುವುದು, ಕಿಚ್ಚಲ್ಲ ಚೇಳಲ್ಲ, ಆಶ್ಚರ್ಯವಲ್ಲ ಅರಿದಲ್ಲ, ಈ ಮಾತು ನಿಶ್ಚಯಂ ಬಲ್ಲೆ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಕಚ್ಚಿದರೆ ಕಚ್ಚುವುದು, ಕಿಚ್ಚಲ್ಲ ಚೇಳಲ್ಲ, ಆಶ್ಚರ್ಯವಲ್ಲ ಅರಿದಲ್ಲ, ಈ ಮಾತು ನಿಶ್ಚಯಂ ಬಲ್ಲೆ ಸರ್ವಜ್ಞ. ಈ ಒಗಟಿನ ಅರ್ಥವು ಹಲ್ಲಿನಿಂದ ಕಡಿದರೆ ನಾಲಿಗೆಗೆ ಚುರುಕು ಹತ್ತುವುದು, ಅದು ಬೆಂಕಿಯಲ್ಲ ಚೇಳಲ್ಲ, ಆಶ್ಚರ್ಯವಲ್ಲ ಅರಿಯದ್ದಲ್ಲ, ಆಶ್ಚರ್ಯವೂ ಅಲ್ಲ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರನೂ ಅಲ್ಲ, ಈ ಮಾತು ನಿಶ್ಚಯವಾದದ್ದು, ಅದು ಯಾವುದು ಎಂಬುದು ಈ ಒಗಟಿನ ಅರ್ಥ. ಇದಕ್ಕೆ ಉತ್ತರ ಮೆಣಸು. ಹೇಗಪ್ಪ ಅಂತಂದರೆ,
ಹಲ್ಲಿನಿಂದ ಕಡಿದರೆ ನಾಲಿಗೆಗೆ ಖಾರ ಹತ್ತುತ್ತೆ. ಅದು ಬೆಂಕಿಯಲ್ಲ, ಚೇಳು ಅಲ್ಲ. ಆಶ್ಚರ್ಯವೂ ಏನಿಲ್ಲ, ಇದು ನಮಗೆಲ್ಲ ಗೊತ್ತಿರೋದೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ಇದಕ್ಕೆ ಉತ್ತರ ಮೆಣಸು. ಮುಂದಿನ ಒಗಟು 10,000 ಕಣ್ಣು ನೆತ್ತಿಲಾದರೂ ಬಾಲ ಹುತ್ತಿನ ಹುಳವ ಹಿಡಿಯುವುದು ಕವಿಜನರೇ ಮೊತ್ತವಿದನ್ನೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. 10,000 ಕಣ್ಣು ನೆತ್ತಿಲಾದರೂ ಬಾಲ ಹುತ್ತಿನ ಹುಳವ ಹಿಡಿಯುವುದು ಕವಿಜನರೇ ಮೊತ್ತವಿದನ್ ಹೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು ಅದಕ್ಕೆ 10,000 ಕಣ್ಣುಗಳಿರುವವು, ತಲೆಯ ಮೇಲೆ ಬಾಲವಿರುವುದು, ಅದು ಹುತ್ತಿನಲ್ಲಿದ್ದ ಹುಳುವನ್ನು ಹಿಡಿಯುವುದು. ಕವಿಜನರೇ, ಈ ಪ್ರಾಣಿ ಯಾವುದು ಹೇಳಿರಿ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ನವಿಲು. ಹೇಗಪ್ಪ ಅಂತಂದರೆ ಅದಕ್ಕೆ 10,000 ಕಣ್ಣುಗಳಿರುತ್ತೆ. ಅಂದರೆ ಅದು ರೆಕ್ಕೆ ಬಿಚ್ಚಿ ಕುಣಿಬೇಕಾದ್ರೆ 10,000 ಕಣ್ಣುಗಳು ಕಾಣಿಸುತ್ತೆ. ತಲೆಯ ಮೇಲೆ ಬಾಲವಿರುವುದು ಅಂದರೆ ನವಿಲಿಗೆ ತಲೆಯ ಮೇಲೆ ಕುಂಚು ಥರ ಇರುತ್ತೆ. ಅದು ಹುತ್ತಿನಲ್ಲಿದ್ದ ಹುಳುವನ್ನು ಹಿಡಿಯುವುದು ಅಂದರೆ ಹಾವನ್ನು ಅದು ಹಿಡಿಯುತ್ತೆ. ಕವಿಜನರೇ, ಆ ಪ್ರಾಣಿ ಯಾವುದೆಂದು ಹೇಳಿರಿ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ನವಿಲು. ತನ್ನ ಸುತ್ತಲೂ ಮುಂದಿನ ಒಗಟು. ತನ್ನ ಸುತ್ತಲೂ ಮಣಿಯು ಬೆಣ್ಣೆ ಕುಡಿವಾಲುಗಳು ತಿನ್ನದೆ ಹಿಡಿದು ತರುತಿಹುದು ಕವಿಗಳಿಂದ ನನ್ನಿಯಂ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ತನ್ನ ಸುತ್ತಲೂ ಮಣಿಯು ಬೆಣ್ಣೆ ಕುಡಿವಾಲುಗಳು ತಿನ್ನದೆ ಹಿಡಿದು ತರುತಿಹುದು ಕವಿಗಳಿಂದ ನನ್ನಿಯಂ ಪೇಳಿ ಸರ್ವಜ್ಞ. ಅಂದರೆ ಈ ಒಗಟಿನ ಅರ್ಥವು ತನ್ನ ಸುತ್ತಲೂ ಮರದ ಹಲಗೆ ಇರುವುದು, ಅದರ ಸುತ್ತಲೂ ಹಾಲು ಬೆಣ್ಣೆಯೂ ಇರುವುದು, ಹೀಗಿದ್ದರೂ ತಾನು ಯಾವುದನ್ನೂ ತಿನ್ನದೆ ಹಿಡಿದು ತರುವುದು ಅದು ಯಾವುದು? ಅಂದರೆ ಇದಕ್ಕೆ ಉತ್ತರ ಕಡುಗೋಲು. ಹೇಗಪ್ಪ ಅಂತಂದರೆ ತನ್ನ ಸುತ್ತಲೂ ಕಟ್ಟಿಗೆಯ ಹಲಗೆ ಇರುತ್ತೆ, ಅದರ ಸುತ್ತಲೂ ಹಾಲು ಬೆಣ್ಣೆನೂ ಇರುತ್ತೆ, ಅಂದರೆ ಹಸುಗಳು ಇರುತ್ತೆ. ಹೀಗಿದ್ದರೂ ತಾನು ಯಾವುದನ್ನೂ ತಿನ್ನದೆ, ಹಾಲು ಮೊಸರು ಏನನ್ನು ತಿನ್ನದೆ ಹಿಡಿದು ತರುತ್ತೆ, ಅದಕ್ಕೆ ಉತ್ತರ ಕಡುಗೋಲು. ಮುಂದಿನ ಒಗಟು. ಬಟ್ಟಲದ ಬಾಯಂತೆ ಹುಟ್ಟುವುದು ಲೋಕದೊಳು ಮುಟ್ಟದದು ತನ್ನ ಹೆಂಡಿರನು ಕವಿಗಳಲ್ಲಿ ದಿಟ್ಟರಿದ ಪೇಳಿರಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಬಟ್ಟಲದ ಬಾಯಂತೆ ಹುಟ್ಟುವುದು ಲೋಕದೊಳು ಮುಟ್ಟವುದು ತನ್ನ ಹೆಂಡಿರನು ಕವಿಗಳಲ್ಲಿ ದಿಟ್ಟರಿದ ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು ಬಟ್ಟಲಿನ ಬಾಯಿಯಂತೆ ದುಂಡವಾಗಿ ಲೋಕಕ್ಕೆ ಕಾಣುವಂತೆ ಹುಟ್ಟುವುದು ತನ್ನ ಹೆಂಡತಿಯನ್ನು ಎಂದೂ ಮುಟ್ಟುವುದಿಲ್ಲ, ಇದು ಯಾವುದು ಹೇಳಿರಿ ಎಂಬುದು ಈ ಒಗಟಿನ ಅರ್ಥ. ಇದಕ್ಕೆ ಉತ್ತರ ಸೂರ್ಯ. ಹೇಗಪ್ಪ ಅಂತಂದರೆ ಬಟ್ಟಲಿನ ಬಾಯಿಯಂತೆ ದುಂಡಾಗಿ ಲೋಕಕ್ಕೆ ಕಾಣುವಂತೆ ಹುಟ್ಟುತ್ತೆ ತನ್ನ ಹೆಂಡತಿಯನ್ನು, ಅಂದರೆ ಛಾಯೆಯನ್ನು ಅಥವಾ ನೆರಳನ್ನು. ಯಾವತ್ತೂ ಅದು ಮುಟ್ಟೋದಕ್ಕೆ ಆಗೋದಿಲ್ಲ. ಇದಕ್ಕೆ ಉತ್ತರ ಸೂರ್ಯ. ಮುಂದಿನ ಒಗಟು. ಹಲ್ಲು ನಾಲಿಗೆ ಇಲ್ಲ, ಸೊಳ್ಳು ಸೋಜಿಗವಲ್ಲ, ಕೊಲ್ಲದೆ ಮೃಗವ ಹಿಡಿಯುವುದು ಲೋಕದೊಳಗೆಲ್ಲ ಠಾವಿನಲ್ಲಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಹಲ್ಲು ನಾಲಿಗೆ ಇಲ್ಲ, ಸೊಳ್ಳು ಸೋಜಿಗವಲ್ಲ, ಕೊಲ್ಲದೆ ಮೃಗವ ಹಿಡಿಯುವುದು ಲೋಕದೊಳಗೆಲ್ಲ ಠಾವಿನಲ್ಲಿ ಸರ್ವಜ್ಞ. ಈ ಒಗಟಿನ ಅರ್ಥವು ಅದಕ್ಕೆ ಹಲ್ಲು ನಾಲಿಗೆಯೂ ಇಲ್ಲ, ಅದರ ಸಂಬಂಧ ಮಾತುಗಳನ್ನು ಎಲ್ಲರೂ ಕೇಳಿರುವರು, ಅದು ಮೃಗಗಳನ್ನು ಕೊಲ್ಲದೆ ಹಿಡಿಯುವುದು ಅದು ಯಾವುದು ಎಂಬುದು ಈ ಒಗಟಿನ ಅರ್ಥ. ಇದಕ್ಕೆ ಉತ್ತರ ಬಲೆ. ಹೇಗಪ್ಪ ಅಂತಂದರೆ ಅದಕ್ಕೆ ಹಲ್ಲು ನಾಲಿಗೆ ಇಲ್ಲ, ಅದರ ಸಂಬಂಧ ಮಾತುಗಳನ್ನು ಎಲ್ಲರೂ ಕೇಳಿರುವರು, ಅದು ಮೃಗಗಳನ್ನು ಕೊಲ್ಲದೆ ಹಿಡಿಯುವುದು, ಪ್ರಾಣಿಗಳನ್ನು ಕೊಲ್ಲದೆ ಬಲೆಯೊಳಗೆ ಅದು ಹಿಡಿಯುತ್ತೆ ಅಂಥೇಳಿ ಈ ಒಗಟಿನ ಅರ್ಥವಾಗಿದೆ. ಮುಂದಿನ ಒಗಟು. ಆಸನದಲುಂಬುವುದು ಸೂಸುವುದು ಬಾಯಲ್ಲಿ, ಬೇಸರದ ಹೊತ್ತು ಕೊಲುವುದು ಕವಿಗಳಲು ಸಾಸಿಗರು ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಆಸನದಲುಂಬುವುದು ಸೂಸುವುದು ಬಾಯಲ್ಲಿ, ಬೇಸರದ ಹೊತ್ತು ಕೊಲುವುದು ಕವಿಗಳೊಳು ಸಾಸಿಗರು ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು ಕೆಳಭಾಗದಿಂದ ತಿನ್ನುವುದು
ಬಾಯಿಂದ ಹೊರಗೆ ಚೆಲ್ಲುವುದು. ಹೊತ್ತುಕೊಂಡು ಓಡಾಡುತ್ತಿದ್ದರೆ ಬೇಸರವಿಲ್ಲದೆ ಪ್ರಾಣಿಗಳನ್ನು ಕೊಲ್ಲುವುದು. ಅದು ಯಾವುದು ಅಂತ ಈ ಒಗಟಿನ ಅರ್ಥವಾಗಿದೆ. ಇದಕ್ಕೆ ಉತ್ತರ ತುಪಾಕಿ. ಹೇಗಪ್ಪ ಅಂತಂದರೆ ಕೆಳಭಾಗದಿಂದ ತಿನ್ನುವುದು, ಅಂದರೆ ಗುಂಡನ್ನು ಕೆಳಭಾಗದಿಂದ ಹಾಕ್ತಾರೆ. ಬಾಯಿಂದ ಹೊರಗೆ ಚೆಲ್ಲುವುದು, ಅದು ಬಾಯಿಂದ ಹೊರಗೆ ಶೂಟ್ ಮಾಡಿದಾಗ ಹೊರಗೆ ಚೆಲ್ಲುವುದು. ಹೊತ್ತುಕೊಂಡು ಓಡಾಡುತ್ತಿದ್ದರೆ ಬೇಸರವಿಲ್ಲದೆ ಪ್ರಾಣಿಗಳನ್ನು ಕೊಲ್ಲುವುದು. ಅದು ಯಾವುದು ಎಂದರೆ ತುಬಾಕಿ ಎಂದು ಸರ್ವಜ್ಞರ ಈ ಒಗಟಿನ ಅರ್ಥವಾಗಿದೆ. ಮುಂದಿನ ಒಗಟು, ಹಲವು ಮಕ್ಕಳ ತಂದೆ ತಲೆಯಲ್ಲಿ ಜುಟ್ಟವದೆ ಸತಿಗಳಿಗೆ ಜಾವವರಿದವನ ಹೆಂಡತಿಗೆ ಮೊಲೆಯಿಲ್ಲ ನೋಡ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಹಲವು ಮಕ್ಕಳ ತಂದೆ ತಲೆಯಲ್ಲಿ ಜಟ್ಟುವುದೇ ಸತಿಗಳಿಗೆ ಜಾವವರಿದವನ ಹೆಂಡತಿಗೆ ಮೊಲೆಯಿಲ್ಲ ನೋಡ ಸರ್ವಜ್ಞ. ಈ ಒಗಟಿನ ಅರ್ಥವು ಅನೇಕ ಮಕ್ಕಳುಳ್ಳ ತಂದೆಯೂ ತಲೆಯ ಮೇಲೆ ಜುಟ್ಟೂ ಇರುವುದು, ಬೆಳಗು ಮುಂಜಾನೆಯ ಯಾವ ಗಳಿಗೆಗಳನ್ನು ಚೆನ್ನಾಗಿ ತಿಳಿಯುವವನು, ಅವನ ಹೆಂಡತಿಗೆ ಹಾಲುಣಿಸಲು ಆಗೋದಿಲ್ಲ. ಅದು ಯಾರು ಅಂತ ಈ ಒಗಟಿನ ಅರ್ಥವಾಗಿದೆ. ಇದಕ್ಕೆ ಉತ್ತರ ಹುಂಜ, ಗಂಡು ಕೋಳಿ. ಹೇಗಪ್ಪ ಅಂತಂದರೆ ಅನೇಕ ಮಕ್ಕಳುಳ್ಳ ತಂದೆ ಅದು. ಅದರ ತಲೆ ಮೇಲೆ ಜುಟ್ಟು ಸಹ ಇರುತ್ತೆ. ಬೆಳಗು ಮುಂಜಾನೆ ಯಾವ ಗಳಿಗೆಗಳನ್ನು ಚೆನ್ನಾಗಿ ತಿಳಿಯುವವನು, ಅಂದರೆ ಬೆಳಗಿನ ಮುಂಜಾವದಲ್ಲಿ ಕೋಳಿ ಕೂಗುತ್ತೆ, ಹುಂಜ ಕೂಗುತ್ತೆ. ಅದಕ್ಕಾಗಿ ಅದರ ಹೆಂಡತಿ ಅಂದರೆ ಕೋಳಿಯು ತನ್ನ ಮರಿಗಳಿಗೆ ಹಾಲುಣಿಸುವುದಿಲ್ಲ. ಇದು ಯಾರು ಅಂತ ಕೇಳಿದಾಗ ಅದು ಗಂಡು ಕೋಳಿ ಹುಂಜ ಎಂಬುದು ಈ ಒಗಟಿನ ಅರ್ಥವಾಗಿದೆ. ಮುಂದಿನ ಒಗಟು, ಮಣಿಯ ಮಾಡಿದನೊಬ್ಬ, ಹೆಣಿದು ಕಟ್ಟಿದನೊಬ್ಬ, ಕುಣಿದಾಡಿ ಸತ್ತವನೊಬ್ಬ, ಸಂತೆಯಲು ಹೆಣನ ಮಾರಿದರು ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಮಣಿಯು ಮಾಡಿದನೊಬ್ಬ, ಹೆಣಿದು ಕಟ್ಟಿದನೊಬ್ಬ, ಕುಣಿದಾಡಿ ಸತ್ತವನೊಬ್ಬ, ಸಂತೆಯಳು ಹೆಣನ ಮಾರಿದರು ಸರ್ವಜ್ಞ. ಈ ಒಗಟಿನ ಅರ್ಥವು ಒಬ್ಬನು ದಾರವನ್ನು ಹೊಸೆದನು, ಮತ್ತೊಬ್ಬನು ಮಣಿಯನ್ನು ಕಟ್ಟಿದನು, ಮತ್ತೊಬ್ಬನು ಕುಣಿದಾಡಿದನು, ನೇಯ್ದವನು ಹೀಗೆ ಮಾಡಿ ಸಂತೆಯಲ್ಲಿ ಹೆಣವನ್ನು ಮಾರಿದರು. ಈ ಒಗಟಿನ ಅರ್ಥವು ಉತ್ತರವು ಮೀನು ಅಥವಾ ಬಟ್ಟೆ. ಹೇಗಪ್ಪ ಅಂತಂದರೆ ಒಬ್ಬ ದಾರವನ್ನು ಹೊಸೆದನು, ದಾರವನ್ನು ರೆಡಿ ಮಾಡ್ದ. ಮತ್ತೊಬ್ಬನು ಮಣಿಯನ್ನು ಕಟ್ಟಿದನು, ಮತ್ತೊಬ್ಬನು ಕುಣಿದಾಡಿದನು, ನೇಯಿಸಿದವನು ಹೀಗೆ ಮಾಡಿ ಸಂತೆಯಲ್ಲಿ ಹೆಣವನ್ನು ಮಾರಿದರು. ಅಂದರೆ ಬಟ್ಟೆಯಾಗಲಿ ಅಥವಾ ಮೀನು ಸತ್ತ ಮೇಲೆ ಸಂತೆಯಲ್ಲಿ ಮಾರಿದ್ದು ಅಂತ ಹೇಳಿ ಈ ಒಗಟಿನ ಅರ್ಥವಾಗಿದೆ. ಮುಂದಿನ ಒಗಟು, 8 ಬಳ್ಳದ ನಾಮ, ಗಂಟಲಲ್ಲಿ ಮುಳ್ಳುಂಟು, ಬಂಟರನ್ನು ಹಿಡಿದು ಬಡಿಸುವುದು, ಕವಿಗಳಲ್ಲಿ ಬಂಟರಿದ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. 8 ಬಳ್ಳದ ನಾಮ, ಗಂಟಲಲ್ಲಿ ಮುಳ್ಳುಂಟು, ಬಂಟರನ್ನು ಹಿಡಿದು ಬಡಿಸುವುದು, ಕವಿಗಳಲ್ಲಿ ಬಂಟರಿದ ಪೇಳಿ ಸರ್ವಜ್ಞ. ಎಂದರೆ 8 ಬಳ್ಳದ ಹೆಸರು, ಗಂಟಲಲ್ಲಿ ಮುಳ್ಳು ಇವೆ, ಆಳುಗಳನ್ನು ಹಿಡಿದು ಹೊಡಿಸುವುದು, ಕವಿಗಳೇ ಇದನ್ನು ಹೇಳಿ ಎಂಬುದು ಇದರ ಅರ್ಥ. ಇದಕ್ಕೆ ಉತ್ತರ ಇಕ್ಕಳ. ಹೇಗಪ್ಪ ಅಂದರೆ 8 ಬಳ್ಳದ ಹೆಸರು, ಗಂಟಲಲ್ಲಿ ಮುಳ್ಳು ಅವೆ, ಆಳುಗಳನ್ನು ಹಿಡಿದು ಹೊಡಿಸುವುದು, ಕವಿಗಳೇ ಇದನ್ನು ಹೇಳಿ ಎಂಬುದು ಇದರ ಅರ್ಥ. ಇದಕ್ಕೆ ಉತ್ತರ ಇಕ್ಕಳ. ಮುಂದಿನ ಒಗಟು, ಬಂದಿಹೇನು ನಾನೊಮ್ಮೆ, ಬಂದು ಹೋಗುವೆನೊಮ್ಮೆ, ಬಂದೊಮ್ಮೆ ಹೋಗೆ ಬಾರೆ ನಾಂ ಕವಿಗಳಲ್ಲಿ ವಂದ್ಯರಿದ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಬಂದಿಹೇನು ನಾನೊಮ್ಮೆ, ಬಂದು ಹೋಗುವೆನೊಮ್ಮೆ, ಬಂದೊಮ್ಮೆ ಹೋಗೆ ಬಾರೆ ನಾಂ ಕವಿಗಳಲ್ಲಿ ವಂದ್ಯರಿದ ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು ನಾನು ಈಗ ಒಮ್ಮೆ ಬಂದಿದ್ದೇನೆ, ಬಂದ ಬಳಿಕ ಹೋಗೇ ಹೋಗುತ್ತೇನೆ, ಒಮ್ಮೆ ಹೋದ ಮೇಲೆ ನಾನು ಮತ್ತೊಮ್ಮೆ ಬರುವುದಿಲ್ಲ. ಎಂದರೆ ಈ ಒಗಟಿನ ಉತ್ತರವು ದೇಹ ಅಥವಾ ಶರೀರ. ಹೇಗಪ್ಪ ಅಂದರೆ ನಾನು ಈಗ ಒಮ್ಮೆ ಬಂದಿದ್ದೀನಿ,
ಬಂದ ಮೇಲೆ ಬಳಿಕ ಹೋಗ್ತೀನಿ. ಒಮ್ಮೆ ಹೋದರೆ ಮತ್ತೆ ನಾನು ಬರುವುದಿಲ್ಲ, ಸತ್ತ ಮೇಲೆ ಮತ್ತೆ ಬರುವುದಿಲ್ಲ ಎಂಬುದು ಈ ಒಗಟಿನ ಅರ್ಥಕ್ಕೆ ಉತ್ತರ ದೇಹ ಅಥವಾ ಶರೀರ. ಮುಂದಿನ ಒಗಟು ಕಾಲುಂಟು ನಡೆಯದದು, ಮೂಲೆಯಲ್ಲಿ ಕಟ್ಟಿಹುದು, ಬಾಲಕರ ಸೊಮ್ಮು ಹೊರುತಿಹುದು ಕವಿಗಳಲ್ಲಿ ಬಾಲರಿದ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಕಾಲುಂಟು ನಡೆಯದದು, ಮೂಲೆಯಲ್ಲಿ ಕಟ್ಟಿಹುದು, ಬಾಲಕರ ಸೊಮ್ಮು ಹೊರುತಿಹುದು ಕವಿಗಳಲ್ಲಿ ಬಾಲರಿದ ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು 8 ಕಾಲುಗಳಿದ್ದರೂ ಅದು ನಡೆಯುವುದಿಲ್ಲ, ಮೂಲೆಯಲ್ಲಿ ಕಟ್ಟಿರುವುದು, ಹುಡುಗರ ಹಿಂಡನ್ನು ಹೊರುವುದು. ಅದು ಯಾವುದು ಅಂದರೆ ಬೆಂಚು ಅಥವಾ ಮೇಜು. ಹೇಗಪ್ಪ ಅಂದರೆ 8 ಎಷ್ಟೇ ಕಾಲುಗಳಿದ್ದರೂ ಅದು ನಡೆಯೋದಿಲ್ಲ, ಮೂಲೆಯಲ್ಲೇ ಕಟ್ಟಿರ್ತಾರೆ. ಹುಡುಗರ ಹಿಂಡನ್ನು ಅಂದರೆ ವಿದ್ಯಾರ್ಥಿಗಳ ಭಾರವನ್ನು ಅದು ಹೊರುವುದು. ಇದಕ್ಕೆ ಉತ್ತರ ಬೆಂಚು. ಮುಂದಿನ ಒಗಟು ಕಡೆಬಿಳಿದು ನಡುಗಪ್ಪು, ಉಡುವ ವಸ್ತ್ರವದಲ್ಲ, ಬಿಡದೆ ನೀರುಂಟು ಮಡುವಳ್ಳ, ಕವಿಗಳೇ ಬೆಡಗು ಪೇಳುವರು ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಕಡೆಬಿಳಿದು ನಡುಗಪ್ಪು, ಉಡುವ ವಸ್ತ್ರವದಲ್ಲ, ಬಿಡದೆ ನೀರುಂಟು ಮಡುವಲ್ಲ, ಕವಿಗಳೇ ಬೆಡಗು ಪೇಳುವರು ಸರ್ವಜ್ಞ. ಎಂದರೆ ಈ ಒಗಟಿನ ಅರ್ಥವು ನಡುವೆ ಕಪ್ಪು ಇರುವುದು, ಸುತ್ತಲೂ ಬೆಳ್ಳಗಿರುವುದು, ಅದು ಉಡುವ ಬಟ್ಟೆಯಲ್ಲ, ಒಳಗೆ ನೀರುಂಟು ಆದರೆ ಅದು ಮಡುವಲ್ಲ. ಅಂದರೆ ತೊರೆ, ನದಿ, ಸಮುದ್ರ ಈ ಥರ ಅಲ್ಲ. ಅದು ಯಾವುದು ಅಂತಂದರೆ ಇದಕ್ಕೆ ಉತ್ತರ ಕಣ್ಣು. ಮಧ್ಯದಲ್ಲಿ ಕಪ್ಪು ಇರುತ್ತೆ, ಸುತ್ತಲೂ ಬೆಳ್ಳಗಿರುತ್ತೆ, ಅದು ಉಡೋ ಬಟ್ಟೆಯಲ್ಲ, ಒಳಗೆ ನೀರಿರುತ್ತೆ ಆದರೆ ಅದು ಮಡುವಲ್ಲ. ಯಾವುದು ಅಂತಂದರೆ ಅದಕ್ಕೆ ಉತ್ತರ ಕಣ್ಣು. ಮುಂದಿನ ಒಗಟು 3 ಕಾಲಲ್ಲಿ ನಿಂದು ಗೀರಿ ತಿಂಬುವುದು ಮರವ, 6 ನೀರು ಕುಡಿಯುವುದು ಕವಿಗಳಲ್ಲಿ ಧೀರರಿಂದ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. 3 ಕಾಲಲ್ಲಿ ನಿಂದು ಗೀರಿ ತಿಂಬುವುದು ಮರವ, 6 ನೀರು ಕುಡಿಯುವುದು ಕವಿಗಳಲ್ಲಿ ಧೀರರಿಂದ ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು 3 ಕಾಲಿನಿಂದ ನಿಂತುಕೊಂಡು ಮರವನ್ನು ತೇದು ತಿನ್ನುವುದು, ಬಿಟ್ಟು ಬಿಟ್ಟು ನೀರನ್ನು ಕುಡಿಯುವುದು. ಅದ್ಯಾವುದು ಎಂದರೆ ಸಾಣೆಕಲ್ಲು. ಹೇಗಪ್ಪ ಅಂದರೆ 3 ಕಾಲಿನಿಂದ ಅದು ನಿಂತಿರುತ್ತೆ, ಮರವನ್ನು ತೇದು ಅದೇ ತಿನ್ನುತ್ತೆ, ಬಿಟ್ಟು ಬಿಟ್ಟು ನೀರನ್ನು ಕುಡಿಯುತ್ತೆ. ಅಂದರೆ ನೀರನ್ನು ಹಾಕಿ ಮರದ ಇದನ್ನು ತೇಯ್ತಾ ಇರ್ತಾರೆ. ಅದಕ್ಕೆ ಉತ್ತರ ಸಾಣೆಕಲ್ಲು. ಮುಂದಿನ ಒಗಟು ಒಣಗಿದ ಮರ ಚಿಗಿತು, ಬಿಣಿಲು ಬಿಡುವುದ ಕಂಡೆ, ತಣಿಗೆಯ ತಾಣಕದು ಬಹುದು, ಕವಿಗಳಲ್ಲಿ ಗುಣಯುತರು ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಒಣಗಿದ ಮರ ಚಿಗಿತು, ಬಿಣಿಲು ಬಿಡುವುದ ಕಂಡೆ, ತಣಿಗೆಯ ತಾಣಕದು ಬಹುದು, ಕವಿಗಳಲ್ಲಿ ಗುಣಯುತರು ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು ಒಣಗಿ ಹೋದ ಮರವು ಪುನಃ ಚಿಗುರಿ ಬಿಳಿಲು ಬಿಟ್ಟಿದ್ದನ್ನು ನೋಡಿದೆನು, ಆ ಬಿಳಿದಲು ತಣಿಗೆ ತುಂಬ ಆಸ್ಥಾನಕ್ಕೆ ಬಂದಿದ್ದನ್ನು ಕಂಡೆ. ಅದು ಯಾವುದು ಎಂದರೆ ಸೇವುಗೆಯ ಒರಳು. ಹೇಗಪ್ಪ ಅಂದರೆ ಒಣಗಿ ಹೋದ ಮರ ಚಿಗುರು ಬಿಳಿಲು ಬಿಟ್ಟಿದ್ದನ್ನು ನೋಡಿದೆನು. ಅಂದರೆ ಮರ ಒಣಗಿರುತ್ತೆ, ಮತ್ತೆ ಅದು ಚಿಗುರಿ ಬಿಳಿಲು ಬಿಟ್ಟಿದ್ದನ್ನು ನೋಡಿದೆನು. ಅಂದರೆ ಸೇವುಗೆಯ ಒರಳು ಮತ್ತು ಅದು ಬಿಳಿಲು ಬಿಟ್ಟಿರುತ್ತೆ. ಆ ಬಿಳಿದಲು ತಣಿಗೆ ಆಸ್ಥಾನಕ್ಕೆ ಬಂದಿದ್ದನ್ನು ಕಂಡೆ. ಆ ತಣಿಗೆ ಆಸ್ಥಾನದವರೆಗೂ ಬಂದಿದ್ದನ್ನು ನಾನು ಕಂಡಿದ್ದೀನಿ. ಅಂದರೆ ಇದಕ್ಕೆ ಉತ್ತರ ಸೇವುಗೆಯ ಒರಳು. ಮತ್ತೊಮ್ಮೆ ಮುಂದಿನ ಒಗಟು ನೆತ್ತಿಯಲೇ ಉಂಬುವುದು, ಸುತ್ತಲೂ ಸುರಿಸುವುದು, ಎತ್ತಿದರೆ 2 ಹೋಳಹುದು, ಕವಿಗಳಿಂದ ಕುತ್ತರವ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ನೆತ್ತಿಯಲೇ ಉಂಬುವುದು, ಸುತ್ತಲೂ ಸುರಿಸುವುದು, ಎತ್ತಿದರೆ 2 ಹೋಳಹುದು, ಕವಿಗಳಿಂದ ಕುತ್ತರವ ಪೇಳಿ ಸರ್ವಜ್ಞ. ಇದಕ್ಕೆ ಅರ್ಥವು ಮೇಲಿನಿಂದ ಊಟ ಮಾಡುವುದು, ಸುತ್ತಮುತ್ತು ಹಿಟ್ಟನ್ನು ಸುರಿಸುವುದು, ಎತ್ತಿದರೆ 2 ಹೋಳಾಗುವುದು. ಅದು ಯಾವುದು ಎಂದರೆ ಬೀಸುವ ಕಲ್ಲು. ಹೇಗಪ್ಪ ಅಂದರೆ ಬೀಸುವ ಕಲ್ಲು ಈಗೆಲ್ಲ ನಿಮಗೆ ಮಿಕ್ಸಿ
ಜಾರ್ ಇವೆಲ್ಲ ಇದೆ. ಆಗಿನ ಕಾಲದಲ್ಲಿ ಬೀಸುವ ಕಲ್ಲಲ್ಲಿ ಬೀಸ್ತಾ ಇದ್ರು ಎಲ್ಲ ಕಾಳು ದಿನಸಿಗಳನ್ನು. ಆಗ ಅದು ಮಧ್ಯದಲ್ಲಿ ಒಂದು ಇದಿರುತ್ತೆ ರಂಧ್ರ, ಅಲ್ಲಿ ಊಟ ಮಾಡುವುದು, ಅಂದರೆ ಅಲ್ಲಿ ದವಸ ಧಾನ್ಯಗಳನ್ನು ಹಾಕ್ತಿದ್ರು. ಹೀಗೆ ಬೀಸಿದಾಗ ಸುತ್ತಮುತ್ತ ಹಿಟ್ಟು ಸುರಿಯುತ್ತಿತ್ತು. ಎತ್ತಿ ತೆಗೆದರೆ 2 ಕಲ್ಲು ಬೇರೆ ಬೇರೆ ಆಗ್ತಿತ್ತು. ಅದು ಯಾವುದೆಂದರೆ ಬೀಸುವ ಕಲ್ಲು. ಮುಂದಿನ ಒಗಟು, ಅರೆವ ಕಲ್ಲಿನ ಮೇಲೆ ಮರ ಮೂಡಿದುದ ಕಂಡೆ, ಮರದ ಮೇಲೆರಡು ಕೈಕಂಡೆ ಚೆನ್ನಾಗಿ ಇರುವುದ ಕಂಡೆ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಅರೆವ ಕಲ್ಲಿನ ಮೇಲೆ ಮರ ಮೂಡಿದುದ ಕಂಡೆ, ಮರದ ಮೇಲೆರಡು ಕೈಕಂಡೆ ಚೆನ್ನಾಗಿ ಇರುವುದ ಕಂಡೆ ಸರ್ವಜ್ಞ. ಈ ಒಗಟಿನ ಅರ್ಥವು, ತೇಯುವ ಕಲ್ಲಿನ ಮೇಲೆ ಮರವಾದದ್ದನ್ನು ನೋಡಿದೆನು, ಆ ಮರದ ಮೇಲೆ 2 ಕೈಗಳು ಚೆನ್ನಾಗಿ ಇದ್ದಿದ್ದನ್ನು ನೋಡಿದೆನು, ಅದು ಏನು ಎಂಬುದು ಈ ಒಗಟಿನ ಅರ್ಥ. ಇದಕ್ಕೆ ಉತ್ತರ ಗಂಧ ತೇಯುವುದು. ಹೇಗಪ್ಪ ಅಂದರೆ, ತೇಯುವ ಕಲ್ಲಿನ ಮೇಲೆ ಮರ ಅಂದರೆ ಗಂಧದ ಇದನ್ನು ಇಟ್ಟು ತೇಯ್ತಾ ಇರಬೇಕಾದ್ರೆ ಆ ಮರದ ಮೇಲೆ 2 ಕೈಗಳಿಂದ ಹಿಡ್ಕೊಂಡು ಗಂಧವನ್ನು ತೇಯೋದನ್ನು ಮಾಡ್ತಾ ಇರ್ತಾರೆ. ಇದಕ್ಕೆ ಉತ್ತರ ಗಂಧ ತೇಯುವುದು. ಮುಂದಿನ ಒಗಟು, 10,000 ಕಣ್ಣು ನೆತ್ತಿಯಲ್ಲಿ ಬಾಲವು 18 ಮಿಕವ ಹಿಡಿಯುವುದು, ಕವಿಗಳಿದರರ್ಥವನ್ನು ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. 10,000 ಕಣ್ಣು ನೆತ್ತಿಯಲ್ಲಿ ಬಾಲವು 18 ಮಿಕವ ಹಿಡಿಯುವುದು, ಕವಿಗಳಿದರರ್ಥವನ್ನು ಪೇಳಿ ಸರ್ವಜ್ಞ. ಇದರ ಅರ್ಥವು, 10,000 ರಂಧ್ರಗಳಿರುವವು, ಮೇಲ್ಭಾಗದಲ್ಲಿ ಹಗ್ಗವನ್ನು ಕಟ್ಟಿರುವರು, ಅದು 18 ಮೀನುಗಳನ್ನು ಹಿಡಿಯುವುದು, ಅದು ಯಾವುದು ಅಂದರೆ ಇದಕ್ಕೆ ಉತ್ತರ ಮೀನಿನ ಬಲೆ. ಹೇಗಪ್ಪ ಅಂದರೆ 10,000 ರಂಧ್ರಗಳು ಅದರಲ್ಲಿ ಇರ್ತವೆ, ಮೇಲ್ಭಾಗದಲ್ಲಿ ಹಿಡಿದು ಎಳ್ಕೊಳ್ಳೋಕ್ಕೆ ಹಗ್ಗವನ್ನು ಕಟ್ಟಿರ್ತಾರೆ, 18 ಮೀನುಗಳನ್ನು ಅದು ಹಿಡಿಯುತ್ತೆ. ಹೀಗಾಗಿ ಇದಕ್ಕೆ ಉತ್ತರ ಮೀನಿನ ಬಲೆ. ಮುಂದಿನ ಒಗಟು, ಕೆನ್ನೆಯಲ್ಲಿ ಕುಡಿವಾಲ ತನ್ನ ಸುತ್ತಲೂ ಮಣಿಯು, ತನ್ನ ದೇಹವನ್ನು ಹಣ್ಣುವುದು ಕವಿಗಳಲ್ಲಿ ಚಿನ್ನರಿದ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಕೆನ್ನೆಯಲ್ಲಿ ಕುಡಿವಾಲ ತನ್ನ ಸುತ್ತಲೂ ಮಣಿಯು, ತನ್ನ ದೇಹವನ್ನು ಹಣ್ಣುವುದು ಕವಿಗಳಲ್ಲಿ ಚಿನ್ನರಿದ ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು, ಕೆನ್ನೆಯಲ್ಲಿ ಡೊಂಕಾದ ಬಾಲವು, ಅದರ ಸುತ್ತಲೂ ಮಣಿಗಳಿರುತ್ತೆ, ತನ್ನನ್ನು ಅಗಲವಾಗಿ ಹರಡುವುದು, ಅದು ಯಾವುದು ಅಂದರೆ ಇದಕ್ಕೆ ಉತ್ತರ ಬಲೆ ಬೀಸುವುದು. ಹೇಗಪ್ಪ ಅಂದರೆ ಒಂದೇ ಕಡೆ ಕಟ್ಕೊಂಡು ಜೋರಾಗಿ ಅದನ್ನು ಡೊಂಕಾದ ಬಾಲ ಅಂದರೆ ಹಿಡ್ಕೊಂಡು ಅದರ ಸುತ್ತಲೂ ಮಣಿಗಳಿರುತ್ತೆ, ಅದನ್ನು ಬೀಸ್ತಾರೆ, ಅದು ಅಗಲವಾಗಿ ಹರಡುತ್ತೆ, ಅದು ಬಲೆ ಬೀಸುವುದು ಎಂಬುದು ಈ ಒಗಟಿನ ಅರ್ಥವಾಗಿದೆ. ಮುಂದಿನ ಒಗಟು, ಮುಗಯಲಾಡುವುದು ಹಿಂಗವುದು ಹೊಂಗವುದು, ಸಿಂಗಿಯಲ್ಲಿ ಸೀಳಿ ಬಿಡುತ್ತಿಹುದು, ಆ ಮಿಗದ ಸಂಗವನ್ನು ನೋಡು ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಮುಗಯಲಾಡುವುದು ಹಿಂಗುವುದು ಹೊಂಗುವುದು, ಸಿಂಗಿಯಲ್ಲಿ ಸೀಳಿ ಬಿಡುತ್ತಿಹುದು, ಆ ಮಿಗದ ಸಂಗವನ್ನು ನೋಡು ಸರ್ವಜ್ಞ. ಈ ಒಗಟಿನ ಅರ್ಥವು, ಮುಂಗೈ ಮೇಲೆ ಕೂತು ಆಡುವುದು, ಹಿಂದಕ್ಕೆ ಹೋಗುವುದು, ಕುಣಿದಾಡುವುದು, ತನ್ನ ಚುಂಚುವಿನಿಂದ ಕಾಯಿಗಳನ್ನು ಸೀಳಿ ತಿನ್ನುವುದು, ಆ ಪ್ರಾಣಿಯ ಆಟವು ಸುಂದರವಾದದ್ದು ಎಂಬುದು ಈ ಒಗಟಿನ ಅರ್ಥ. ಇದಕ್ಕೆ ಉತ್ತರ ಗಿಳಿ. ಹೇಗಪ್ಪ ಅಂದರೆ ಮುಂಗೈ ಮೇಲೆ ಕೂತು ಅದು ಆಡುತ್ತೆ, ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗುತ್ತೆ, ಕುಣಿದಾಡುತ್ತೆ, ತನ್ನ ಚುಂಚುವಿನಿಂದ ಕಾಯಿ ಹಣ್ಣುಗಳನ್ನು ಸೀಳಿ ತಿನ್ನುತ್ತೆ, ಆ ಪ್ರಾಣಿ ಸುಂದರವಾಗಿದೆ ಅಂತಂದರೆ ಇದಕ್ಕೆ ಉತ್ತರ ಗಿಳಿ. ಮುಂದಿನ ಒಗಟು, 10 ತಲೆ ಕೆಂಪು ಮತ್ತಾರು ತಲೆ ಕರಿದು, ಹೆತ್ತವ ನೊಡಲ ನುರಿಸುವುದು, ಕವಿಗಳಿದರರ್ಥವನ್ನು ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. 10 ತಲೆ ಕೆಂಪು ಮತ್ತಾರು ತಲೆ ಕರಿದು, ಹೆತ್ತವ ನೊಡಲ ನುರಿಸುವುದು, ಕವಿಗಳಿದರರ್ಥವನ್ನು ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು, ಹೊತ್ತುವಾಗ ಕೆಂಪು ಬಣ್ಣವಿರುವುದು ಮತ್ತು ಆರಿದಾಗ ಕಪ್ಪು ಬಣ್ಣವಾಗುವುದು, ತನ್ನನ್ನು ಹಡೆದ ತಾಯಿಯ ಹೊಟ್ಟೆಯನ್ನು ಉರಿಸುವುದು, ಅದು ಯಾವುದು ಎಂದರೆ ಈ ಒಗಟಿಗೆ ಉತ್ತರವು ಬೆಂಕಿ ಅಥವಾ ದೀಪ. ಹೇಗಪ್ಪ ಅಂದರೆ ಉರಿಯುವಾಗ ಕೆಂಪು ಬಣ್ಣವಿರುವುದು ಹೊತ್ತುವಾಗ,
ಮೊದಲು ಕೆಂಪು ಬಣ್ಣವಿರುತ್ತೆ, ಆರಿದಾಗ ಕಪ್ಪು ಬಣ್ಣವಾಗುತ್ತೆ ಬತ್ತಿ. ತನ್ನನ್ನು ಹಡೆದ ತಾಯಿಯ ಹೊಟ್ಟೆಯನ್ನೇ ಉರಿಸುವುದು. ದೀಪದ ಮಧ್ಯದಲ್ಲಿರುವಂತಹ ಬತ್ತಿಯು ಎಣ್ಣೆಯನ್ನು ಹೀರಿ ಬೆಳಕನ್ನು ನೀಡುತ್ತೆ. ಅದರ ಹೊಟ್ಟೆಯನ್ನು ಉರಿಸುವುದು ಅದು ಯಾವುದು ಎಂದರೆ ಇದಕ್ಕೆ ಉತ್ತರ ಬೆಂಕಿ ಅಥವಾ ದೀಪ. ಮುಂದಿನ ಒಗಟು, ಅರಮನೆಯಲ್ಲಿರುತ್ತಿಹುದು ಕರದಲ್ಲಿ ಬರುತ್ತಿಹುದು, ಕೊರದು ವಂಶಜರ ತಿನ್ನುತ್ತಿಹುದು, ಕವಿಗಳಲ್ಲಿ ದೊರೆಗಳಿದ ಪೇಳಿ ಸರ್ವಜ್ಞ. ಈ ಒಗಟನ್ನು ಮತ್ತೆ ಕೇಳೋಣ. ಅರಮನೆಯಲ್ಲಿರುತ್ತಿಹುದು ಕರದಲ್ಲಿ ಬರುತ್ತಿಹುದು, ಕೊರೆದು ವಂಶಜರ ತಿನ್ನುತ್ತಿಹುದು, ಕವಿಗಳಲ್ಲಿ ದೊರೆಗಳಿದ ಪೇಳಿ ಸರ್ವಜ್ಞ. ಅಂದರೆ ಈ ಒಗಟಿನ ಅರ್ಥವು ಕಸಬುದಾರರ ಮನೆಯಲ್ಲಿರುವುದು, ಕೈಯಲ್ಲಿ ತಕ್ಕೊಂಡ್ರೆ ಬರುವುದು, ತನ್ನ ವಂಶದವರನ್ನೇ ತಿಕ್ಕಿ ತಿಕ್ಕಿ ಸವಿಸುವುದು ಅದು ಯಾವುದು ಎಂಬುದಾಗಿದೆ. ಇದಕ್ಕೆ ಉತ್ತರ ಆರಣ ಅಥವಾ ಅರಣ. ಹೇಗಪ್ಪ ಅಂದರೆ ಕಸಬುದಾರರ ಮನೆಯಲ್ಲೇ ಇರುತ್ತೆ, ಕೈಯಲ್ಲಿ ತಗೊಂಡ್ರೆ ಬರುತ್ತೆ, ತನ್ನ ವಂಶದವ್ರನ್ನೇ ತಿಕ್ಕಿ ತಿಕ್ಕಿ ಸವಿಸುತ್ತೆ. ಇದಕ್ಕೆ ಉತ್ತರ ಆರಣ ಅಥವಾ ಆರಣ. ಮುಂದಿನ ಒಗಟು, ಧರೆಯಲ್ಲಿ ಹುಟ್ಟಿ ಅಂತರದಲ್ಲಿ ಓಡುವುದು, ಮೊರೆದೇರಿ ಕಿಡಿಯ ನುಗುಳುವುದು, ಕವಿಗಳೇ ಅರಿದರಿದು ಪೇಳಿ ಸರ್ವಜ್ಞ. ಈ ಒಗಟನ್ನು ಮತ್ತೆ ಕೇಳೋಣ. ಧರೆಯಲ್ಲಿ ಹುಟ್ಟಿ ಅಂತರದಲ್ಲಿ ಓಡುವುದು, ಮೊರೆದೇರಿ ಕಿಡಿಯ ನುಗುಳುವುದು, ಕವಿಗಳೇ ಅರಿದರಿದು ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು ಭೂಲೋಕದಲ್ಲಿ ಹುಟ್ಟಿ ಆಕಾಶದಲ್ಲಿ ಓಡಾಡುವುದು, ಕಿಡಿಗಳನ್ನು ಉಗುಳುವುದು ಮತ್ತು ತೀವ್ರದಿಂದ ಓಡುವುದು. ಇದಕ್ಕೆ ಉತ್ತರ ಬಾಣ. ಹೇಗಪ್ಪ ಅಂದರೆ ಭೂಲೋಕದಲ್ಲಿ ಹುಟ್ಟಿ ಆಕಾಶದಲ್ಲಿ ಬಾಣ ಬಿಟ್ಟಾಗ ಬಿಲ್ಲು ಓಡಾಡುವುದು, ಕಿಡಿಗಳನ್ನು ಉಗುಳುವುದು, ತೀವ್ರದಿಂದ ಓಡಾಡುವುದು. ಇದಕ್ಕೆ ಉತ್ತರ ಬಾಣ. ಮುಂದಿನ ಒಗಟು, ಅತ್ತಲಂಬಳಿಯೊಳಗೆ ಇತ್ತೊಬ್ಬನಿದ್ದಾನೆ, ಅತ್ತವನ ನೋಡು ಜನರೆಲ್ಲ ಈ ತುತ್ತ ನೆಂತುಂಬರಯ್ಯ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಅತ್ತಲಂಬಳಿಯೊಳಗೆ ಇತ್ತೊಬ್ಬನಿದ್ದಾನೆ, ಅತ್ತವನ ನೋಡು ಜನರೆಲ್ಲ ಈ ತುತ್ತ ನೆಂತುಂಬರಯ್ಯ ಸರ್ವಜ್ಞ. ಈ ಒಗಟಿನ ಅರ್ಥವು ಅಂಬಲಿಯೊಳಗೆ ಇತ್ತ ಒಬ್ಬನಿದ್ದಾನೆ, ಅತ್ತ ಒಬ್ಬನಿದ್ದಾನೆ, ಅಲ್ಲಿ ನೋಡಿದರೆ ಅಲ್ಲೊಬ್ಬನಿದ್ದಾನೆ, ಇಂತಹ ಈ ತುತ್ತನ್ನು ಯಾರು ಉಂಬುವರು ಎಂದರೆ ನೊಣ. ಹೇಗಪ್ಪ ಅಂದರೆ ಅಂಬಲಿಯೊಳಗೆ ಇತ್ತ ಒಬ್ಬನಿದ್ದಾನೆ, ಅತ್ತೊಬ್ಬನಿದ್ದಾನೆ, ಅಲ್ಲಿ ನೋಡಿದರೆ ಅಲ್ಲವೂ ಒಬ್ಬನಿದ್ದಾನೆ, ಈ ತುತ್ತನ್ನು ಯಾರು ತಿನ್ನುತ್ತಾರೆ ಎಂಬ ಈ ಒಗಟಿನ ಉತ್ತರವು ನೊಣ. ಮುಂದಿನ ಒಗಟು, ಸಂದ ಮೇಲ್ ಸುಡುವುದು, ಬೆಂದ ಮೇಲುರಿಯುವುದು, ಬಂಧಗಳನ್ನೆದ್ದು ಬಡಿಯುವುದು, ನೀವದರ ದಂದುಗವ ನೋಡಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಸಂದ ಮೇಲ್ ಸುಡುವುದು, ಬೆಂದ ಮೇಲುರಿಯುವುದು, ಬಂಧುಗಳನ್ನೆದ್ದು ಬಡಿಯುವುದು, ನೀವದರ ದಂದುಗವ ನೋಡಿ ಸರ್ವಜ್ಞ. ಈ ಒಗಟಿನ ಅರ್ಥವು ಕಡಿದು ತಂದ ಮೇಲೆ ಸುಡುವುದು, ಸುಟ್ಟರೆ ಉರಿಯುವುದು, ಎದ್ದು ಎಲ್ಲರನ್ನೂ ಒಡೆಯುವುದು, ನೀವು ಅದರ ಗದ್ದಲವನ್ನು ನೋಡಿರಿ ಎಂಬುದು ಈ ಒಗಟಿನ ಅರ್ಥ. ಇದಕ್ಕೆ ಉತ್ತರ ಕೋಲು. ಹೇಗಪ್ಪ ಅಂದರೆ ಕಡಿದು ತಂದ ಮೇಲೆ ಅದನ್ನು ಬೆಂಕಿಗೆ ಹಾಕಿ ಸುಟ್ಟರೆ ಅಡುಗೆ ಮಾಡೋದಕ್ಕೆ ಅದು ಸುಡುತ್ತೆ, ಉರಿಸಿದ್ರೆ ಉರಿಯುತ್ತೆ. ಅದನ್ನು ಕೋಲಾಗಿ ಉಪಯೋಗಿಸಿ ಒಡೆಯೋದಕ್ಕೆ ಹೋದರೆ ಎಲ್ಲರಿಗೂ ಒಡೆಯುತ್ತೆ. ಇದರ ಉತ್ತರ ಕೋಲು. ಮುಂದಿನ ಒಗಟು, ಅಟ್ಟರು ಅದರಗನ, ಸುಟ್ಟರು ಕುಂಟಣಿ ಘಣ, ಇಟ್ಟಿಗೆಯು ಮೂಗನರಿದರೂ ಮೂರು ಭವ ಕಟ್ಟು ಕೂಡುವವು ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಅಟ್ಟರು ಅದರ ಘನ, ಸುಟ್ಟರು ಕುಂಟಣಿ ಗಣ, ಇಟ್ಟಿಗೆಯ ಮೂಗನರಿದರೂ ಮೂರು ಭವ ಕಟ್ಟು ಕೂಡುವವು ಸರ್ವಜ್ಞ. ಈ ಒಗಟಿನ ಅರ್ಥವು ಬೆಂದರೂ ಅದಕ್ಕೆ ಹೆಚ್ಚಿನ ಮರ್ಯಾದೆ, ಸುಟ್ಟರೂ ಅವಶ್ಯವಾಗಿ ಅದು ಬೇಕು, ಮೂಗನ್ನು ಕುಯ್ದರೂ ಒಳ್ಳೆಯ ಅಲಂಕಾರ, ಇವು ಪುಣ್ಯವಂತನಿಗೆ ಕೂಡುವುವು. ಈ ಒಗಟಿಗೆ ಉತ್ತರವು ಅಡಿಕೆ, ವಿಲೆದೆಳೆ, ತಾಂಬೂಲ. ಇದು ತಾಂಬೂಲ.
ಉತ್ತರವು ತಾಂಬೂಲ. ಹೇಗಪ್ಪ ಅಂತಂದರೆ, ಬೆಂದರೂ ಅದಕ್ಕೆ ಹೆಚ್ಚಿನ ಮರ್ಯಾದೆ. ಅಡಿಕೆ ಬೇಯಿಸಿ ಅಡಿಕೆಯನ್ನು ತಯಾರಿಸ್ತಾರೆ. ಸುಟ್ಟರೂ ಅವಶ್ಯವಾಗಿ ಬೇಕು, ಅಂದರೆ ಸುಣ್ಣವನ್ನು ಸುಟ್ಟು ತೆಗಿತಾರೆ, ಕಲ್ಲನ್ನು ಸುಟ್ಟು ಸುಣ್ಣವನ್ನು ತೆಗಿತಾರೆ. ಮೂಗನ್ನು ಕೊಯ್ದರೂ ಒಳ್ಳೆಯ ಅಲಂಕಾರ, ವಿಳ್ಯದೆಲೆ ಇದಕ್ಕೆ. ಇವು ಪುಣ್ಯವಂತನಿಗೆ ಕೂಡುವವು, ಅಂದರೆ ತಾಂಬೂಲ. ಇದಕ್ಕೆ ಉತ್ತರ ತಾಂಬೂಲ. ಮುಂದಿನ ಒಗಟು, ನಾಡೆಲೆಯ ಮೆಲ್ಲುವಳ ಕೂಡೆ ಬಯಸುತ್ತ ಹೋಗೆ ಕೂಡಗೂಡ ಸೀರೆ ಮೊಲೆಗಟ್ಟಿ ನಾಯಕಿಯೇ ಕುಂಡೆಯಾಡಂದ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ನಾಡೆಲೆಯ ಮೆಲ್ಲುವಳ ಕೂಡೆ ಬಯಸುತ್ತ ಹೋಗೆ ಕೂಡಗೂಡ ಸೀರೆ ಮೊಲೆಗಟ್ಟಿ ನಾಯಕಿಯೇ ಕುಂಡೆಯಾಡೆಂದ ಸರ್ವಜ್ಞ. ಈ ಒಗಟಿನ ಅರ್ಥವು, ನಾನಾ ಥರದ ತೊಪ್ಪಗಳನ್ನು ತಿನ್ನುವವಳನ್ನು ನೋಡಿ ಕೂಡಬೇಕೆಂದು ಹೋಗಿ ಸೀರೆಯನ್ನು ಕೊಟ್ಟು ಆ ನಾಯಕಿಯ ಸಂಗಡ ಮಾಡು ಎಂದರೆ ಇದಕ್ಕೆ ಉತ್ತರವು ಆಡು ಅಥವಾ ಮೇಕೆ. ಏಕೆಂದರೆ ನಾನಾ ಥರದ ತೊಪ್ಪಲುಗಳು ಎಲೆಗಳನ್ನು ಅದು ತಿನ್ನುತ್ತೆ. ನೋಡಿ ಕೂಡಬೇಕೆಂದು ಹೋಗಿ ಸೀರೆಯನ್ನು ಉಟ್ಟು ಆ ನಾಯಕಿಯ ಸಂಗಡ ಮಾಡಬೇಕಾಗುತ್ತೆ. ಅಂದರೆ ಈ ಹಸಿರಿದ್ರೆ ಮಾತ್ರ ಅದು ತಿನ್ನುತ್ತೆ. ಸೀರೆಯನ್ನು ಉಟ್ಟರೆ ಅಂದರೆ ಹಸಿರಿದ್ರೆ ಮಾತ್ರ ಅದು ತಿನ್ನುತ್ತೆ. ಇದಕ್ಕೆ ಉತ್ತರ ಮೇಕೆ. ಮುಂದಿನ ಒಗಟು, ನೋಡಯ್ಯ ದೇವಸಲೆ ನಾಡೆಲ್ಲ ಗಾಡಿಗನು ವಾಡಿಯ ನೊಡೆದ ಮಡಕಿಯ ತೆರನಂತೆ ಪಾಡಾಯಿತೆಂದ ಸರ್ವಜ್ಞ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ, ಈ ಒಗಟನ್ನು ಕೇಳೋಣ. ನೋಡಯ್ಯ ದೇವಸಲೆ ನಾಡೆಲ್ಲ ಗಾಡಿಗನು ವಾಡೆಯ ನೊಡೆದ ಮಡಕಿಯ ತೆರನಂತೆ ಪಾಡಾಯಿತೆಂದ ಸರ್ವಜ್ಞ. ಈ ಒಗಟಿನ ಅರ್ಥವು, ದೇವರೇ ಒಂದು ಗೂಡಿನಲ್ಲಿ ಎಲ್ಲ ಗಡಿಗೆಗಳನ್ನು ತುಂಬುವನು, ಸುಟ್ಟ ಮೇಲೆ ಮಡಿಕೆಯನ್ನು ತೆಗೆದು ಮಾರುವನು ಯಾವುದು ಎಂದರೆ ಕುಂಬಾರನ ಹಾವಿಗೆ. ಹೇಗಪ್ಪ ಅಂದರೆ, ಕುಂಬಾರನ ಹಾವಿಗೆಯಲ್ಲಿ ತಾನು ಎಲ್ಲ ಗಡಿಗೆಗಳನ್ನು ತಯಾರಿಸ್ತಾನೆ, ಅದನ್ನು ಸುಟ್ಟು ಮಡಿಕೆಯನ್ನು ತೆಗೆದು ಮಾರ್ತಾನೆ. ಇದಕ್ಕೆ ಉತ್ತರ ಕುಂಬಾರ ಹಾವಿಗೆ. ಮುಂದಿನ ಒಗಟು, ಇನ್ನು ಬಲ್ಲರೆ ಕಾಯಿ ಮುನ್ನಾರ 60 ಹಣ್ಣು 12 ಗೊನೆ 3 ತೊಟ್ಟೊಂದು ಚೆನ್ನಾಗಿ ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಇನ್ನು ಬಲ್ಲರೆ ಕಾಯಿ ಮುನ್ನಾರ 60 ಹಣ್ಣು 12 ಗೊನೆ 3 ತೊಟ್ಟೊಂದು ಚೆನ್ನಾಗಿ ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು, ಯಾವುದೋ ಒಂದು ಗಿಡವಿದೆ, ಅದಕ್ಕೆ 360 ಕಾಯಿಗಳಿವೆ, 12 ಹಣ್ಣುಗಳಿವೆ, 3 ಗೊನೆಗಳಿವೆ. ಅದು ಯಾವುದು ಎಂದರೆ ವರ್ಷ ಅಥವಾ ವರುಷ. ಹೇಗಪ್ಪ ಅಂತಂದರೆ, ಆ ಯಾವುದೋ ಒಂದು ಗಿಡ ಇದೆ, ಅದಕ್ಕೆ 360 ಕಾಯಿಗಳಿವೆ, ಅಂದರೆ 360 ದಿನಗಳಿವೆ, 12 ಹಣ್ಣುಗಳಿವೆ, ಅಂದರೆ 12 ತಿಂಗಳಿಗಳಿವೆ, 3 ಗೊನೆಗಳಿವೆ, ಅಂದರೆ ಗಿಡಕ್ಕೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಎಂಬ 3 ಗೊನೆಗಳಿವೆ, ಚೈತ್ರ ಮೊದಲಾದ 12 ಮಾಸಗಳಿವೆ, 360 ದಿವಸಗಳಿವೆ. ಇದಕ್ಕೆ ಉತ್ತರ ವರ್ಷ ಅಥವಾ ವರುಷ. ಮುಂದಿನ ಒಗಟು, ಆಸನದಲ್ಲುಂಬುವುದು ಸೂಸುವುದು ಬಾಯಲ್ಲಿ ಬೇಸರದ ಹೊತ್ತು ಕೊಲುವುದು ಕವಿಗಳಲು ಸಾಸಿಗರು ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಆಸನದಲ್ಲುಂಬುವುದು ಸೂಸುವುದು ಬಾಯಲ್ಲಿ ಬೇಸರದ ಹೊತ್ತು ಕೊಲುವುದು ಕವಿಗಳಲು ಸಾಸಿಗರು ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು, ಕೆಳಗಿನ ಭಾಗದಿಂದ ತುಂಬುವುದು, ಮೇಲ್ಭಾಗದಿಂದ ಸುರಿಯುವುದು, ಅದನ್ನು ನೋಡುತ್ತಾ ನಿಂತರೆ ಹೊತ್ತು ಹೋಗುವುದು, ಅದು ಯಾವುದು ಎಂದರೆ ಇದಕ್ಕೆ ಉತ್ತರ ನೀರಿನ ಕಾರಂಜಿ. ಹೇಗಪ್ಪ ಅಂದರೆ, ಕೆಳಗಿನ ಭಾಗದಿಂದ ನೀರು ತುಂಬುತ್ತೆ, ಮೇಲ್ಭಾಗದಿಂದ ಅದು ಮಳೆಯ ಥರ ಸುರಿಯುತ್ತೆ, ಅದನ್ನು ನೋಡುತ್ತಾ ನಿಂತರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಇದಕ್ಕೆ ಉತ್ತರ ಕಾರಂಜಿ. ಮುಂದಿನ ಒಗಟು, ಕಚ್ಚಿದರೆ ಕಚ್ಚುವುದು, ಕಿಚ್ಚಲ್ಲ ಕೊಳೆಯಲ್ಲ, ಆಶ್ಚರ್ಯವಲ್ಲ, ಅರಿದವಿಲ್ಲವಿ ಮಾತು ನಿಶ್ಚಯವಲ್ಲ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. ಕಚ್ಚಿದರೆ ಕಚ್ಚುವುದು, ಕಿಚ್ಚಲ್ಲ ಕೊಳೆಯಲ್ಲ, ಆಶ್ಚರ್ಯವಲ್ಲ,
ಅರಿದಲ್ಲವೀ ಮಾತು ನಿಶ್ಚಯವಲ್ಲ ಸರ್ವಜ್ಞ. ಇದಕ್ಕೆ ಅರ್ಥವು ಕಚ್ಚಿದ ಕೂಡಲೇ ಉರಿಯೇ ಬೀಳುವುದು, ಉರಿಯಾಗ್ಬಿಡುತ್ತೆ. ಅದು ಉರಿಯೂ ಅಲ್ಲ, ಕೊಳ್ಳೆಯೂ ಅಲ್ಲ, ಆಶ್ಚರ್ಯವಲ್ಲ, ಅಸಾಧ್ಯವೂ ಅಲ್ಲ. ಅದು ಯಾವುದು ಎಂದರೆ ಮೆಣಸು. ಹೇಗಪ್ಪ ಅಂದರೆ ಅದನ್ನು ನಾವು ಬಾಯಲ್ಲಿಟ್ಟು ಕಚ್ಚಿದ ಕೂಡಲೇ ನಮಗೆ ಉರಿ ಬೀಳುತ್ತೆ. ಆದರೆ ಅದು ಉರಿಯೂ ಅಲ್ಲ, ಬೆಂಕಿಯೂ ಅಲ್ಲ, ಕೊಳ್ಳೆಯೂ ಅಲ್ಲ, ಅದಕ್ಕೆ ಆಶ್ಚರ್ಯವೂ ಇಲ್ಲ, ಅದು ಅಸಾಧ್ಯವೂ ಅಲ್ಲ. ಏನಪ್ಪ ಅಂತಂದರೆ ಇದಕ್ಕೆ ಉತ್ತರ ಮೆಣಸು. ಮುಂದಿನ ಒಗಟು, 8 ಬಳ್ಳದ ನಾಮ ಗಂಟಲಲ್ಲಿ ಮುಳ್ಳುಂಟು, ಬಂದರನು ಹಿಡಿದು ಬಡಿಸುವುದು ಕವಿಯೆಂಬ ತೊಂಟರಿದನೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. 8 ಬಳ್ಳದ ನಾಮ ಗಂಟಲಲ್ಲಿ ಮುಳ್ಳುಂಟು, ಬಂದರನು ಹಿಡಿದು ಬಡಿಸುವುದು ಕವಿಯೆಂಬ ತೊಂಟರಿದನೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು 8 ಬಳ್ಳದ ಹೆಸರು, ಗಂಟಲಲ್ಲಿ ಮುಳ್ಳೂ ಇದೆ, ಆಳುಗಳನ್ನು ಹಿಡಿದು ಹೊಡಿಸುವುದು ಕವಿಗಳು ಇದನ್ನು ಹೇಳಿ ಎಂದರೆ ಇದಕ್ಕೆ ಉತ್ತರ ಇಕ್ಕಳ. ಹೇಗಪ್ಪ ಅಂದರೆ 8 ಬಳ್ಳದ ಹೆಸರಿರುತ್ತೆ, ಗಂಟಲಲ್ಲಿ ಮುಳ್ಳು ಇರುತ್ತೆ, ಆಳುಗಳನ್ನು ಹಿಡಿದು ಓಡಿಸುತ್ತೆ ಇಕ್ಕಳದಲ್ಲಿ. ಕವಿಗಳೇ ಇದನ್ನು ಹೇಳಿ ಎಂದರೆ ಇದಕ್ಕೆ ಉತ್ತರ ಇಕ್ಕಳ. ಮುಂದಿನ ಒಗಟು, 10,000 ಕಣ್ಣು ಕತ್ತಿನಲ್ಲಿ ಕಿರಿಬಾಲ, ತುತ್ತನೇ ಹಿಡಿದು ತರುತ್ತಿಹುದು ಕವಿಗಳಿದರರ್ಥವೇನು ಪೇಳಿ ಸರ್ವಜ್ಞ. ಮತ್ತೊಮ್ಮೆ ಈ ಒಗಟನ್ನು ಕೇಳೋಣ. 10,000 ಕಣ್ಣು ಕತ್ತಿನಲ್ಲಿ ಕಿರಿಬಾಲ, ತುತ್ತನೇ ಹಿಡಿದು ತರುತ್ತಿಹುದು ಕವಿಗಳಿದರರ್ಥವನ್ನು ಪೇಳಿ ಸರ್ವಜ್ಞ. ಈ ಒಗಟಿನ ಅರ್ಥವು 10,000 ಗಟ್ಟಲೆ ಕಣ್ಣುಗಳಿರುತ್ತೆ, ಮೇಲೆ ಹಿಡಿಯುವವ ದಾರವಿರುತ್ತೆ, ಮೀನುಗಳನ್ನು ಹಿಡಿದು ತರುತ್ತೆ. ಇದಕ್ಕೆ ಉತ್ತರ ಮೀನಿನ ಬಲೆ. ಹೇಗಪ್ಪ ಅಂದರೆ 10,000 ಗಟ್ಟಲೆ ಕಣ್ಣು ಇರುತ್ತೆ, ತೂತುಗಳಿರ್ತವೆ, ಮೇಲೆ ಹಿಡಿಯುವ ದಾರನೂ ಇರುತ್ತೆ, ಅದು ಮೀನುಗಳನ್ನು ಹಿಡಿದು ತರುತ್ತೆ. ಇದಕ್ಕೆ ಉತ್ತರ ಮೀನಿನ ಬಲೆ. ಆತ್ಮೀಯರೇ, ಇದೇ ರೀತಿಯ ಸರ್ವಜ್ಞರ ತ್ರಿಪದಿಗಳು, ಬಸವಣ್ಣನವರ ವಚನಗಳು, ಅವುಗಳ ಅರ್ಥಗಳನ್ನು ಹಂತ ಹಂತವಾಗಿ ನಮ್ಮ ಕಾವ್ಯ ಗಂಗೋತ್ರಿ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿರಂತರವಾಗಿ ನಿಮಗೆ ತಿಳಿಸಲು, ಅರ್ಥೈಸಲು ಪ್ರಯತ್ನ ಮಾಡುತ್ತಿರುತ್ತೇವೆ. ಈ ನಮ್ಮ ಸಣ್ಣ ಪ್ರಯತ್ನಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡಿ ಇಷ್ಟಪಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಎಂದು ಬಯಸುತ್ತಾ ನಿಮ್ಮ ಕಾವ್ಯ ಗಂಗೋತ್ರಿ. ಧನ್ಯವಾದಗಳು.